ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ನ ಹಲವಾರು ಅಪ್ಡೇಟ್ಗಳು ಬಂದಾವು. ಅವು ಏನು ಅಪ್ಡೇಟ್ಗಳದಾವು ಅನ್ನೋದನ್ನು ಶಾರ್ಟಾಗಿ ಒಂದೊಂದಾಗಿ ನೋಡ್ಕೊತ ಹೋಗುನು. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರು ಅಂತ ಹೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ನು. ಲೈವ್ ಆಗಿ ಬಿಗ್ ಬಾಸ್ ಎಲ್ಲಿ ಸಿಗ್ತೈತಿ ಅಂತ ಈ ಸತಿ ಸೀಸನ್ 12 ಎಲ್ಲಿ ಸಿಗ್ತೈತಿ ಅಂತ ವಿಡಿಯೋ ಒಳಗೆ ಹೇಳ್ತೀನು, ಲಾಸ್ಟ್ ತನಕ ನೋಡ್ರಿ. ಈಗ ಇಬ್ಬರು ಕಂಟೆಸ್ಟೆಂಟ್ಗಳ ಬಗ್ಗೆ ಅಪ್ಡೇಟ್ ಬಂದೈತಿ. ಫಿಕ್ಸ್ ಆಗಿ ಬರೋ ಇಬ್ಬರು ಸ್ಪರ್ಧಿಗಳಂತ ಹೇಳ್ಬೋದು. ಮೊದಲನೇದಾಗಿ ಕಾಕ್ರೋಚ್ ಸುಧೀರ್ ಅಂತ ಹೇಳ್ಬೋದು. ಇವರ ಎಲ್ಲರಿಗೂ ಗೊತ್ತಾ ಇರುವಾಗ ಟಗರ್ ಆಗಿರ್ಬೋದು, ಸಲಗ ಆಗಿರ್ಬೋದು, ಪಾಪ್ಕಾರ್ನ್ ಮಂಕಿ ಟೈಗರ್ ಆಗಿರ್ಬೋದು, ಇನ್ನೂ ಹಲವಾರು ಸಾಕಷ್ಟು ಚಲನಚಿತ್ರದಾಗ ಅಭಿನಯ ಮಾಡಿದಾರು. ಇವರು ಹೆಚ್ಚಾಗಿ ಆಲ್ಮೋಸ್ಟ್ ಎಲ್ಲ ಚಲನಚಿತ್ರದಾಗ ರೌಡಿ ಪಾತ್ರನ ಮಾಡಿದಾರು. ಯಾಕಂದ್ರೆ ರೌಡಿ ಪಾತ್ರಕ್ಕೆ ರೌಡಿ ಥರ ಭಾವ, ಆ ಲುಕ್ ಆಗಿರ್ಬೋದು, ಆ ಹೊರಟಾದ ಮಾತುಗಳಾಗಿರ್ಬೋದು. ಇತ್ತೀಚೆಗೆ 2 ದಿನದ ಹಿಂದೆ ಬಿಗ್ ಬಾಸ್ ಟೀಮ್ ಇವರನ್ನು ಕಾಂಟ್ಯಾಕ್ಟ್ ಮಾಡಿದರು. ಇವರು ಬಿಗ್ ಬಾಸ್ಗೆ ಬರ್ತೀನಂತ ಒಪ್ಪಿಗೆ ಅನ್ನೋ ಗ್ರೀನ್ ಸಿಗ್ನಲ್ನ ಕೊಟ್ಟಾರು. ಹೋದ ಸೀಸನ್ ಒಳಗೆ ಹೆಂಗೆ ರಜತ್ ಆಗಲಿ ಉಗ್ರ ಮಂಜು ಆಗಲಿ ಇದ್ರಲ್ಲ, ಅದೇ ಥರ ಇವರು ಒಬ್ಬ ಮಸ್ತ್ ಕಂಟೆಸ್ಟೆಂಟ್ ಆಗ್ತಾರಂತ ಡೌಟ್ ಏನಿಲ್ಲ. ಇನ್ನೊಬ್ಬರು ಯಾರಂದ್ರೆ ಇವರೊಬ್ಬ ಕಾಮಿಡಿಯನ್ ಅಂತ ಹೇಳ್ಬೋದು, ಅಂದ್ರೆ ಡ್ಯಾನ್ಸರ್ ಅಂತ ಹೇಳ್ಬೋದು. ಇವರ ಎಲ್ಲ ಪಾತ್ರದಾಗೂ ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ ಎಲ್ಲ ಥರ ಅದಾರು. ಅವ್ರು ಯಾರಂದ್ರೆ ಸೂರಜ್ ಅಂತ ಹೇಳ್ಬೋದು. ಕಾಮಿಡಿ ಕಿಲಾಡಿ ಒಳಗೆ ಫೇಮಸ್ ಆದರು. ಹಂಗೆ ಕಲರ್ಸ್ ಕನ್ನಡದ ಒಳಗೆ ಇತ್ತೀಚೆಗೆ ಹಲವಾರು ಚಲನಚಿತ್ರಗಳ ಅಂದ್ರೆ ಹಲವಾರು ಶೋ ಒಳಗೆ ಇವರು ಕಂಟೆಸ್ಟೆಂಟಾಗಿ ಪಾಲ್ಗೊಂಡಾರು. 12ಕ್ಕೆ ಕನ್ಫರ್ಮ್ ಸ್ಪರ್ಧಿಯಾಗಿ ಬರ್ತಾರ ಅನ್ನೋ ಮಾಹಿತಿ ಬಂದೈತಿ. ಸ್ಪರ್ಧಿಗಳ ಅಪ್ಡೇಟ್ ಅಂತ ಹೇಳ್ಕೊತಾ ಈಗ ಸದ್ಯದಾಗ ಪ್ರೆಸ್ ಮೀಟ್ ಆಗ್ತೈತಿ. ಅದು ಲಾಸ್ಟ್ ಪ್ರೆಸ್ ಮೀಟ್ ಆಗ್ಬೋದು, ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಅದು ಲಾಸ್ಟ್ ಪ್ರೆಸ್ ಮೀಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದು. ಆದರೆ ಹಲವಾರು ಕಾರಣಗಳಿಂದ ಆ ಪ್ರೆಸ್ ಮೀಟ ಕ್ಯಾನ್ಸಲ್ ಆಗೈತಿ. ಫಸ್ಟ್ ಏನು ಮಾಡಿದ್ರಲ್ಲ ಪ್ರೆಸ್ ಮೀಟ್ ಬಿಗ್ ಬಾಸ್ ಟೀಮ್ದವ್ರ, ಅದು ಲಾಸ್ಟ್ ಅಂತ ಹೇಳ್ಬೋದು ಈ ಸೀಸನ್ದಾಗ. ಇನ್ನು ನೆಕ್ಸ್ಟ್ ಏನಂದ್ರೆ BBK ಇಷ್ಟಪಡೋರ ಅಂದ್ರೆ ಬಿಗ್ ಬಾಸ್ ಸೀಸನ್ ಇಷ್ಟಪಡೋರ ಜನ ಲೈವ್ ಆಗಿ ನೋಡೋಕೆ ಭಾಳ ಇಷ್ಟಪಡ್ತಾರೋ. ಈ ಸತಿ 12ರೊಳಗೆ ಲೈವ್ ಚಾನಲ್ ಬರ್ತೈತಿ ಅಂತ ಪಕ್ಕಾ ಮಾಹಿತಿ ಬಂದೈತಿ. ಒಂದು ಗುಡ್ ನ್ಯೂಸ್ ಅಂತ ಇದು ಹೇಳ್ಬೋದು. ಸೀಸನ್ 10 ಆಗಿರ್ಬೋದು, ಅವಾಗ ಹೆಂಗೆ ಲೈವ್ ಆಗಿತ್ತಲ್ಲ ಅದೇ ಥರ ಈ ಸಲನೂ ಲೈವ್ ಆಗಿ ಬರ್ತೈತಿ ಅಂತ ಹೇಳ್ಬೋದು. ಲೈವ್ ಆಗಿ ಎಲ್ಲಿ ನೋಡ್ಬೋದಂದ್ರೆ ಜಿಯೋ ಹಾಟ್ಸ್ಟಾರ್ ಒಳಗೆ ಲೈವ್ ಆಗಿ ಬರ್ತೈತಿ ಅಂತ ಹೇಳ್ಕೊತಾ ಬಿಗ್ ಬಾಸ್ನ ಇನ್ನಷ್ಟು ಅಪ್ಡೇಟ್ಗಳ ಜೊತೆ ನೆಕ್ಸ್ಟ್ ವೀಡಿಯೋದಾಗ ಬರ್ತೀನೋ. ಅಲ್ಲಿ ತನಕ ಬಾಯ್.